ಆತ್ಮೀಯ ವೀಕ್ಷಕರೇ, ಇಂದು ನಾವು ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಯಲ್ಲಿದ್ದೀವಿ. ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ 2024ನೇ ಸಾಲಿನಲ್ಲಿ ಒಂದು ಅಭೂತಪೂರ್ವವಾದ ಒಂದು ರಿಸಲ್ಟನ್ನು ಕೊಟ್ಟಿದೆ. ನಮ್ಮಲ್ಲಿ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಯಲ್ಲಿ ತುಂಬ ಮಕ್ಕಳು ಅಬೌವ್ 90% ಸ್ಕೋರ್ ಮಾಡಿದ್ದಾರೆ ಮತ್ತು 100ಕ್ಕೆ 100 ರಿಸಲ್ಟನ್ನು ಕೊಟ್ಟಿದ್ದಾರೆ. ಈ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ ಈ ರಿಸಲ್ಟಿಗೆ ಪಾಲುದಾರರು ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿಗಳು. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತು ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ SLC ಬೋರ್ಡ್ನಲ್ಲಿ ಅಬೌವ್ 90% ಸ್ಕೋರ್ ಮಾಡೋಂಥ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳಲ್ಲಿ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಯಿಂದ ಎಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾರೆ, ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಯಲ್ಲಿ ಹೇಗೆ ನೀವು 90% ಸ್ಕೋರ್ ಮಾಡೋದು ಸಾಧ್ಯ ಆಯಿತು ಅನ್ನೋದನ್ನು ಆ ಮಕ್ಕಳ ಬಾಯಿಂದನೇ ಕೇಳೋಣ ಬನ್ನಿ. ಮೊದಲಿಗೆ ಯಶವಂತ್ ಅಂತ ನಮ್ಮ ಹತ್ರ ಇದ್ದಾನೆ. ಇವನು ಕೂಡ 90% ಸ್ಕೋರ್ ಮಾಡಿದ್ದಾನೆ. ಸೊ ಅಬೌವ್ 90 ಸ್ಕೋರ್ ಮಾಡಿದ್ದಾನೆ. ಸೊ ಅವನು ಕೇಳೋಣ, ಯಶವಂತ್, ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿನಾಗಿ ನೀವು ಜಾಯ್ನ್ ಆಗಿ 1 ಇಯರ್ ಆಯ್ತಲ್ಲ ಸರ್. 1 ಇಯರಲ್ಲಿ ಏನು ಅನಿಸ್ತು ನನಗೆ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ? ಫಸ್ಟ್ ಆಫ್ ಆಲ್ ನಾನು ಈ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ ಲೆಕ್ಚರರ್ಸಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ನಾನು 8th 9th ನಾನು ತೆಗೆದಿದ್ದ ಸ್ಕೋರ್ ಬಗ್ಗೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಅಷ್ಟು ನಾನು ಎಫರ್ಟ್ ಆಗ್ತಿಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಸ್ವಲ್ಪ ಗೈಡೆನ್ಸ್ ಮುಖಾಂತರ ನಾನು ಬಂದ್ಬಿಟ್ಟು ಇಲ್ಲಿ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಗೆ ಜಾಯ್ನ್ ಆದೆ. ಈ ಜಾಯ್ನ್ ಆಗಿದ್ರ ಮುಖಾಂತರ ಇಲ್ಲಿ ಕೊಡ್ತಿರೋ ಅಂಥ ಟೀಚಿಂಗಿಗೆ ಮತ್ತು ವೀಕ್ಲಿ ಒನ್ಸು ಟೆಸ್ಟು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿಬಿಟ್ಟು ನಮಗೆ ಥಿಯರಿಟಿಕಲಲ್ಲಿ ನಮಗೆ ಪಾಠ ಮಾಡೋದ್ರ ಜೊತೆಗೆ ಪ್ರಾಕ್ಟಿಕಲಾಗಿ ಅವನ್ನೆಲ್ಲ ತೋರಿಸಿ ನಮಗೆ ಹೊಸ ಈ ಥರನೇ ಅರ್ಥ ಮಾಡ್ಕೋಬೇಕು, ಈ ಥರನೇ ಕಲಿಬೇಕು, ನಾವು ಹಿಂಗೂ ಇರುತ್ತಾ ಟ್ಯೂಷನ್ ಕ್ಲಾಸಸ್ಸು ಅಂತ ನನಗೆ ಅನ್ನಿಸ್ತು. ಅವಾಗ ಫೀಲ್ ಆಯಿತು. ಒಂಥರ ಸ್ಪೆಕ್ಟ್ರಾ ಟ್ಯೂಷನ್ಸ್ ಅನ್ನೋದು ಟ್ಯೂಷನ್ ಥರ ಅನಿಸ್ತಿಲ್ಲ, ಇಟ್ಸ್ ಲೈಕ್ ಹೋಮ್ಲಿ ಎನ್ವಿರಾನ್ಮೆಂಟ್ ಥರ ಅನಿಸ್ತು. ಅಂದರೆ ನಾನೆಲ್ಲೋ ಮನೇಲೇ ಕಲಿತಾ ಇದ್ದೀನಿ ಅಂತ ಅನಿಸ್ತು ನಿಮಗೆ? ಎಸ್ ಸರ್. ಫಸ್ಟ್ ಆಫ್ ಆಲ್ ನನಗೆ ಇದು ಒಂದು 4 ಗೋಡೆ ಮಧ್ಯದಲ್ಲಿ ಇದ್ದೀವಿ ಅಂತ ನಮಗೆ ಫೀಲೇ ಆಗಲಿಲ್ಲ. ಯಾವತ್ತು ಟೀಚರ್ಸ್ ಅಂತಲೇ ಅನ್ನಿಸ್ಲಿಲ್ಲ. ನಮ್ಮ ಫ್ರೆಂಡ್ಲಿ, ನಮ್ಮ ಬ್ರದರ್ ಆಗಿ ನಮಗೆ ಪಾಠ ಕಲಿಸ್ಕೊಟ್ರು. ನಮಗೆ ಏನೇನು ಕಲಿಬೇಕು, ಹೆಂಗೆ ನಾವೆಲ್ಲೇ ತಪ್ಪು ಮಾಡ್ತಿದ್ರು ಬಂದ್ಬಿಟ್ಟು ಹೊಡಿತಿರ್ಲಿಲ್ಲ, ಬೈತಿರ್ಲಿಲ್ಲ. ನಾವು ಹೆಂಗೆ ಕಲಿಬೇಕು, ಮುಂದಕ್ಕೆ ಹೆಂಗೆ ರೆಕ್ಟಿಫೈ ಮಾಡ್ಕೋಬೇಕು ಅಂತ ನಮಗೆ ತಿಳಿಸ್ಕೊಟ್ರು. ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ಹೇಗೆ ಮಿಸ್ ಮಾಡ್ಕೋದೇನು ಕ್ಲಾಸ್ ರೂಮ್ಸ್ನ? ಓಪನ್ ಎನ್ವಿರಾನ್ಮೆಂಟಲ್ ಕ್ಲಾಸ್ ಮಾಡಿದ್ರಿ, ಒಳ್ಳೆ ಕ್ಲಾಸ್ ರೂಮ್ಸ್ ಇತ್ತು, ಮಾರ್ನಿಂಗ್ ಸ್ಪೋರ್ಟ್ಸು ಕ್ಲಾಸಸ್ ಹೋಗ್ತಿದ್ವಿ, ಕ್ರಿಕೆಟ್ ಆಡ್ತಿದ್ವಿ, ಆಮೇಲೆ ಏನೋ ಮೀನ್ಸ್ ಕೆಲವು ಆವಾಗವಾಗ ಫನ್ನಿ ಮೂಮೆಂಟ್ಸ್ಗಳು ಇರ್ತಿತ್ತು. ಮತ್ತು ನಿಮಗೆಲ್ಲ ಒಂದು ಬಿರಿಯಾನಿ ಪಾರ್ಟಿ ಕೂಡ ಅರೇಂಜ್ ಮಾಡಿದ್ವಿ, ಮತ್ತು ವೆಜ್ ಪಾರ್ಟಿ ಅರೇಂಜ್ ಮಾಡಿದ್ವಿ, ಗಣೇಶೋತ್ಸವ ಮಾಡಿದ್ವಿ ಅಲ್ವಾ? ಎಲ್ಲ ಹೇಗೆ ಅನ್ನಿಸ್ತದೆಲ್ಲ ಫಂಕ್ಷನ್ಸು? ಸರ್, ಅಂದರೆ ಇದೊಂದು ಈ ಕುಣಿಗಲಲ್ಲಿ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವ ಕಡೆನೂ ಅಷ್ಟೇ ಬರೀ ಎಜುಕೇಷನ್ಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಯಾವುದೇ ಟ್ಯೂಷನ್ಸ್ ಆಗಲಿ ಬರೋದು, ಕುತ್ಕೊಳ್ಳೋದು, ಎದ್ದೋಗೋದಿರುತ್ತೆ. ಬಟ್ ಇಲ್ಲಿ ನಿಮಗೆ ಎಲ್ಲ ಪ್ರೋಗ್ರಾಮ್ಸಲ್ಲಿ ಸ್ವತಃ ನಮ್ಮ ಹತ್ರ ಸ್ಪೀಚ್ ಮಾಡಿಸ್ಬಿಟ್ಟು ನಮ್ಮಲ್ಲಿರೋಂಥ ಸ್ಟೇಜ್ ಫಿಯರ್ನ ಎಲ್ಲ ಸ್ಟೂಡೆಂಟ್ಸ್ ಮುಂದೆ ನಮ್ಗೆ ಏನಾಗುತ್ತೋ ಅದನ್ನು ಸ್ಪೀಚ್ ಮಾಡಿ ಅಂತ ನಮಗೆ ಗೈಡ್ ಮಾಡ್ತಿದ್ರು. ಮತ್ತು ನಮ್ಮಲ್ಲಿರೋಂಥ ಸ್ಟೇಜ್ ಫಿಯರ್ನೆಲ್ಲ ಹೋಗ್ಲಾಡಿಸ್ಬಿಟ್ಟು ಫೆಸ್ಟಿವಲ್ಸಿಗಾಗಲಿ, ಯಾವುದೇ ಪ್ರೋಗ್ರಾಮಿಗಾಗಲಿ, ರಿಪಬ್ಲಿಕ್ ಡೇ ಆಗಲಿ ಎಲ್ಲ ಮೂಮೆಂಟ್ಸಲ್ಲೂ ಅಷ್ಟೇ ನಮಗೊಂದು ಸ್ಫೂರ್ತಿಯಾಗಿ ಅಂದ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಡೀತಿರುವಂತಹ ಎಲ್ಲ ಸ್ಟೂಡೆಂಟ್ಸು ಅಷ್ಟೇ ಶಿಸ್ತು, ಅಷ್ಟೇ ಹೆಂಗೆ ಡಿಸಿಪ್ಲಿನಾಗಿರಬೇಕು, ಫಸ್ಟ್ ಆಫ್ ಆಲ್ ಹೆಂಗಿರಬೇಕು ಅಂತ ನಮಗೆ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ ಕಲಿಸ್ಕೊಟ್ಟಿದೆ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಯಶವಂತ್. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ, ಉಲ್ಲಾಸ್. ಆ್ಯಕ್ಚುಲಿ ಉಲ್ಲಾಸ್ ನಮ್ಮಲ್ಲಿ 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ 3 ವರ್ಷಗಳ ಕಾಲ ನಮ್ಮ ಸ್ಪೆಕ್ಟ್ರಾ ತರಗತಿಗಳಲ್ಲಿ ಪಾಠ ಕೇಳಿದ್ದಾನೆ. ಸೊ ಈಗ ಅವನ ಮುಖಾಂತರ ಅವನ ಬಾಯಿಂದ ಕೇಳೋಣ, ಹೇಗೆ ಅನ್ನಿಸ್ತು ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ? ನಿಮಗೆ 3 ವರ್ಷ ಸ್ಟಡಿ ಮಾಡಿದೆ ಇಲ್ಲಿ, ಹೇಗೆ ಅನ್ನಿಸ್ತು ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ? ಸರ್, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರದ ಡಿಸ್ಟ್ರಕ್ಷನ್ಸ್ ಇರಲ್ಲ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಲಿ. ಒಂದು ಒಳ್ಳೆ ಎಜುಕೇಷನ್ ಕೊಡ್ತಾರೆ ಮತ್ತು ಒಂದು ನಾಲೆಡ್ಜ್ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ನಮಗೆ. ಎಷ್ಟು ಬೆಟರ್ ಸ್ಕೋರ್ ಮಾಡೋಕ್ಕೆ ಒಂಥರ ಸೆಲ್ಫ್ ಮೋಟಿವೇಶನ್ ಇದ್ದಾಗೆ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ. ಎಲ್ಲ ಟೀಚರ್ಸು ಯಾವುದೇ ಡೌಟ್ನ 1 ಸತಿ ಅಲ್ಲ 10 ಸತಿ ಕೇಳಿದ್ರು ಹೇಳ್ಕೊಡ್ತಾರೆ. ಎಷ್ಟೊತ್ತವ್ರು ಫೋನ್ ಮಾಡಿದ್ರು ಹೇಳ್ಕೊಡ್ತಾರೆ. ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಇವತ್ತು ಇಷ್ಟು ಒಳ್ಳೆ ಸ್ಕೋರ್ ಮಾಡೋಕ್ಕೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಕ್ಕೆ ಕಾರಣ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ ಹಾಗೂ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಯ ಟೀಚರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೇಗೆ ಮಿಸ್ ಮಾಡ್ಕೋತೀಯಾ ನೀವು ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿನ? ಸರ್, ತುಂಬ ಒಳ್ಳೆ ಮೆಮೊರೀಸ್ ಇದೆ ನನಗೆ ಸ್ಪೆಕ್ಟ್ರಾದಲ್ಲಿ, ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು 3 ಇಯರ್ಸು. ಥ್ಯಾಂಕ್ ಯು ಸರ್. ನೋಡೋದಲ್ಲ ವೀಕ್ಷಕರೇ, ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ ಕೇವಲ ಪಾಠವನ್ನು ಬೋಧನೆ ಮಾಡುವಂಥ ಅಕಾಡೆಮಿ ಅಲ್ಲ. ಒಬ್ಬ ವಿದ್ಯಾರ್ಥಿಯ ಪರಿಪೂರ್ಣತೆ ಅಂತಂದರೆ ಅವನಿಗೆ ವಿದ್ಯೆ ಜೊತೆಗೆ ಶಿಸ್ತು ಮತ್ತು ಪ್ರೀತಿ, ವಾತ್ಸಲ್ಯ ಮತ್ತು ಸಾಮಾಜಿಕ ಕಳಕಳಿ ಮತ್ತು ಪರಿಸರ ಮೇಲಿದ್ದ ಕಳಕಳಿ, ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ಸ್ಪೆಕ್ಟ್ರಾ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾ ಇದೆ.
ಈ ಸ್ಪೆಕ್ಟ್ರಾದೊಂದಿಗೆ ವಿದ್ಯಾರ್ಥಿಗಳು ಕೂಡ ಅಭಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. 3 ವರ್ಷಗಳ ಕಾಲ ಸ್ಪೆಕ್ಟ್ರಾದ ಓದಿರ್ತಾರೆ, 4 ವರ್ಷ ಓದಿದ್ದಾರೆ. ಅಂದರೆ ಆ ವಿದ್ಯಾರ್ಥಿಗಳು ಸ್ಪೆಕ್ಟ್ರಾ ಮೂಲಕ ಒಂದು ಪರಿಪೂರ್ಣ ವಿದ್ಯಾರ್ಥಿಯಾಗಿ ಹೊರ ಹೋಗ್ತಾ ಇದ್ದಾರೆ. ಹಾಗೆ ಸ್ಪೆಕ್ಟ್ರಾ ಕೂಡ ಈ ಸಮಾಜದಲ್ಲಿ ಅದರಲ್ಲೂ ಎಸ್ಪೆಷಲಿ ಕುಣಿಗಲ್ ತಾಲೂಕಿನಲ್ಲಿ ಒಂದೊಳ್ಳೆ ಪ್ರತಿಭೆಗಳನ್ನ ಹುಟ್ಟುಹಾಕುವಲ್ಲಿ ಪ್ರಯತ್ನ ಪಡ್ತಾ ಇದೆ. ಇದಕ್ಕೆ ನಿಮ್ಮ ಸಹಕಾರ ಮತ್ತು ಸಪೋರ್ಟನ್ನು ಕೇಳ್ತಾ ಇದೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು.